ಏನು ಸೀರೆ ಕಾಣಿಸ್ತಿಲ್ಲ ಅಂತಂದ್ರೆ ಏನ್ ಅರ್ಥ? ಸೀರೆ ಏನಾಯ್ತು? ಸೀರೆಗಳು ನನಗೆಲ್ಲ ಲೆಕ್ಕ ತಪ್ಪೋಗ್ತಾ ಇದೆ. 9,000 ರೂಪಾಯಿ ಸೀರೆಗಳು ಎಲ್ಲ ಹೊಗೆ. ಹ್ಮ್ ಏನ್ ಮಾಡೋದು ಏನು ಎತ್ತ ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಮಾಡೋದು? ಸೀರೆಗಳು ಅದು ಹೆಂಗ್ ಮಂಗ್ಮೈ ಆಗೋಗ್ಬಿಟ್ಟು ಅಂತ ಹೇಳ್ಬಿಟ್ಟು. ನೋಡು, ಈಗ ನೀನೇ ಕಣ್ಣಿಕ್ಕಿರ್ಬೇಕು, ಸರಿನಾ? ಯಾರು ನಂಬಕ್ಕಾಗಲ್ಲ. ಏನೋ ದೊಡ್ಡ ನಂಬಿಕಸ್ತೆ ಅಂತ ಹೇಳ್ಬಿಟ್ಟು ನೀನು ಇಕ್ಕೊಂಡಿದ್ದಕ್ಕೆ ಸರ್ ಮಾಡಿದೆ ನೀನಂತೂ ನನ್ನ ಬಿಸ್ನೆಸ್ನ. ನೋಡು, 3-4 ಸೀರೆಗಳು ಹೊಲ್ಟೋಗ್ಬಿಟ್ಟವೆ. ಚೆಕ್ ಮಾಡಿ ಕಳಿಸು ಅಂತ 1000 ಸಲ ಹೇಳಿದ್ರು ಚೆಕ್ಕು ಮಾಡಿದಂಗೆ ಏನು ಮಾಡಿದಂಗೆ ಕಳಿಸ್ಬಿಟ್ಟು ನಾನು ತಲೆಗೆ ತಗೊಂಡು ಬಂದಿದ್ಯಾ ಇವಾಗ ನೀನಂತೂ. ಅಣ್ಣ, ನಾನು ಏನು ಮಾಡಲಿ? ನಾನು ಎಲ್ಲ ನೋಡ್ಕೊಂಡೇ ನೋಡ್ಕೊತಾ ಇದ್ದೀನಿ. ಅದು ಯಾರು ಅದು ಹೆಂಗೆ ಎತ್ಕೊಂಡೋದ್ರು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ನೋಡ್ಬೇಕಣ್ಣ, ಯೋಚನೆ ಮಾಡ್ತೀನಿ. ಏನು ಎತ್ತ ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ವಿಚಾರಣೆ ಮಾಡ್ತೀನಿ ನಾನು. ಏನು ಮಾಡಲಿ? ಯಾರು ಅಂತ ಕದ್ಕೊಂಡು ಹೋಗೋರಂಥವ್ರು ಯಾರೂ ಇಲ್ಲಣ್ಣ. ಅದು ಹೆಂಗೆ ಹೋಯ್ತು ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಯಾರು ಕದ್ಕೊಂಡೋದ್ರು ಏನೋ ಎತ್ತ ಒಂದು ಗೊತ್ತಾಗ್ತಿಲ್ಲ ನನಗಂತೂ. ಸಾ, ಏನಿವತ್ತು ಈಚೆ ಕಡೆ ನಿಂತ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಲ್ಲ? ಬಿಸ್ನೆಸ್ ಏನು ಮಾಡ್ತಾ ಇಲ್ಲ. ನಮ್ಮ ಅಂಗಡಿನಾಗೆ ಸೀರೆ ಎಲ್ಲನೂ ಕಳ್ತನ ಹೋಗ್ಬಿಟ್ಟೈತೆ. ಅದಕ್ಕೆ 9,000 ರೂಪಾಯಿ ನನಗೆ ಲಾಸು. ಅದೇನು ಎತ್ತ ಅಂತ ಗೊತ್ತಾಗ್ತಿಲ್ಲ. CC ಕ್ಯಾಮ್ರಾ ಬೇರೆ ಏನೋ ಸ್ವಲ್ಪ ಸ್ಟ್ರಕ್ ಆಗೋಗ್ಬಿಟ್ಟೈತೆ. ಅದನ್ನು ಸಹ ನಾನು ರಿಪೇರಿ ಮಾಡೋಕ್ಕೆ ಅಂತ ಕಳಿಸಿದ್ದೀನಿ. ಯಾರು ಕದ್ಕೊಂಡೋದ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ವಿಚಾರಣೆನ ಮಾಡ್ತಾ ಇದ್ದೀನಿ. ಸರ್, ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ. ಎಷ್ಟು ದೊಡ್ಡ ಬ್ಯಾಗ್ ಎತ್ಕೊಂಡ್ಬಿಟ್ಟು ಬರ್ತಾರೆ, ಏನೇನು ತುಂಬ್ಕೊಂಡು ಹೋಗ್ತಾರೆ ಏನೋ ನನಗೆ ಗೊತ್ತಿಲ್ಲ. ನೋಡು, ಅವ್ರ ವ್ಯಾಪಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾವ್ರೆ. ಅವ್ರ ಮೇಲೆ ಅನುಮಾನ ಪಟ್ಟರೆ ಚೆನ್ನಾಗಿರಲ್ಲ ಅಂತ ಅನ್ನಿಸ್ತೈತೆ. ಹಂಗಲ್ಲ, ನೀವು ಯೋಚನೆ ಮಾಡಿ ಸಾ. ಇವ್ರು ಬಂದ್ಮೇಲೆ ಕಳ್ತನ ಆಗಿದ್ದು. ಇವ್ರು ಬರೋಕ್ಕಿಂತ ಮುಂಚೆ ಕಳ್ತನೇ ಆಗಿಲ್ಲ. ಮಗಳೇ, ಯಾಕೋ ನಮ್ಮ ಮೇಲೆ ಡೌಟ್ ಪಡ್ತಾ ಇದ್ದಂಗೆ ಅವ್ರಿ. ಶುರು ಮಾಡ್ಕ. ಅಯ್ಯೋ 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 ಅಯ್ಯೋ, ಥೂ, ಅವ್ರಿಗೆ ಅದೇನು ಮಾನ ಮುರ್ವಾದಿ ಏನದು ಏನೂ ಇಲ್ವಾ? ಉಂಡು ಮನೆಗೆ ಕಣ್ಣ ಬಗಿತಾರಲ್ಲ, ಅವ್ರ ಯೋಗ್ಯತೆಗೆ ಎಷ್ಟು ಬೆಂಕಿ ಯಾಕ? ಅವ್ರಿಗೇನು ಅನ್ಸದೇನೇ ಇಲ್ವಾ ಅವ್ರಿಗೆ? ಹಾಳಾಗೋಯ್ತಾರೆ. ಬನ್ನಿ, ನೀವು ಯಾಕೆ ಯೋಚನೆ ಮಾಡ್ತೀರಾ? ಯಾರಾದ್ರೂ ಕಂಡರ್ದನ್ನ ಕತ್ಕೊಂಡು ಹೋಗ್ಬಿಟ್ಟು ಅವ್ರು ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರೆ ದೇವ್ರನಾಗ ಸಮಸ್ತಾನ ಸಮಸ್ತಾನ ಹೇಳಿ. ಯಪ್ಪ ನಮ್ಮಷ್ಟು ನಿಯತ್ತಾಗೆ ಇದು ಮಾಡೋರೇ ಇಲ್ಲ ಬಿಡಿ. ನಾವು ನೋಡಿ ಹಗಲು ರಾತ್ರಿ ನಿಮ್ಮ ಅಂಗಡಿಗೆ ಅಂತ ಹೇಳ್ಬಿಟ್ಟು ಬೀದಿನಾಗ ನಿಂತ್ಕೊಂಡು ಒರೆಸ್ಕೊಂಡು ಕಿರ್ಚ್ಕೊಂಡು ವ್ಯಾಪಾರ ಮಾಡ್ತೀವಿ. ಅಂಥದ್ರಾಗೆ ಅಯ್ಯೋ ಯಾವಳು ಕತ್ಕೊಂಡು ಹೋಯ್ತಾಳೋ ಏನೋ, ಉದ್ಧಾರ ಆಗಕ್ಕಿಲ್ಲ ಬರೀ. ಅವ್ರೇನು ಉದ್ಧಾರ ಆಯ್ತಾರಾ? ಹೂ, ನಿಮ್ಮ ಪಾಪ ನೀವು ಸೀರೆ ಕಳ್ತನ ಮಾಡ್ರೆ ನೋಡಿ ನನಗಂತೂ ಬೋಲ್ ಬೇಜಾರಾಯ್ತೈತೆ. ಇಂಥ ಕೆಲಸ ಯಾಕೆ ಮಾಡಿದವ್ರು ಸಾ? ಅಯ್ಯಯ್ಯೋ, ಥೂ, ನನಗಂತೂ ಒಂದು ಇಷ್ಟ ಆಗೋದಿಲ್ಲ. ಬೇಕಾದ್ರೆ ಇಸ್ಕೊಂಡು ತಿಂದ್ಬಿಡ್ತೀನಿ. ಕೊಡಿ ಸಾ ಅಂತ ಹೇಳ್ಬೇಕಾದ್ರೆ ಇಸ್ಕೊಬಿಡ್ತೀನಿ ಬಿಟ್ರೆ ನಾನಂತೂ ಯಾವತ್ತೂ ಹಂಗೆಲ್ಲನೂ ಅದೇನೋ ಒಂಥರಲ್ಲ ಕಳ್ತನ ಗಿಳ್ತನ ಮಾಡೋ ಅಂತ ಕೆಲಸ ಅಂತೂ ನಾನು ಮಾಡೋಕ್ಕಿಲ್ಲ ಸಾ. ನನಗಂತೂ ಒಂಥರ ಆಯ್ತದೆ. ಥೂ, ಅದು ಹೆಂಗೆ ಮಾಡ್ತಾರೋ ಕಳ್ತನ್ವ, ನನಗಂತೂ ಒಸಿನೂ ಇಷ್ಟ ಆಗಕ್ಕಿಲ್ಲ. ಹಬ್ಬಬ್ಬಬ್ಬ ಸಾ, ಬಿಡಬೇಡಿ. ಚೆಕ್ ಮಾಡ್ಕೊಳ್ಳಿ, ಎಲ್ಲ ಚೆಕ್ ಮಾಡ್ಕೊಳ್ಳಿ, ಬಿಡಲೇಬೇಡಿ. ಮಗಳೇ, ನೋಡಿಲೇ ಹೋಗೋಣ ಒಳಗಡಿಕೆ. ಮೊದಲು ಕೆಲಸ ಮುಖ್ಯ ನಮಗೆ. ಬಿಸ್ನೆಸ್ಸು ಸಂದಾಕ್ ಮಾಡ್ಬೇಕು ಇವತ್ತು. ನೀವು ಏನು ಯೋಚನೆ ಮಾಡಿಬಿಡಿ. ನಿಮ್ಗೆ ಲಾಸ್ ಆಗಿರೋದೆಲ್ಲನೂ ಬಿಸ್ನೆಸ್ ಮಾಡಿಬಿಟ್ಟು ನಾವೇನಿಯ ನಿಮ್ಗೆ ಲಾಭ ತಂದು ಕೊಡ್ತೀವಿ. ನೀವು ಬೇಜಾರೇ ಮಾಡ್ಕೋಬೇಡಿ. ನಿಮ್ಮಂಥವ್ರು ಇದ್ಬಿಟ್ರೆ ನನ್ನ ಅಂಗಡಿ ಅಂತೂ ಉದ್ಧಾರ. ಕೆಲಸದಾಳುಗಳು ಅಂತ ಇದ್ರೆ ನಿಮ್ಮಂಥವ್ರೇನೇ ಇರ್ಬೇಕು ನನಗಂತೂ. ಒಳ್ಳೇದಾಗ್ಲಿ. ಸರಿನಾ? ಹೋಗಿ ಒಳಗಡೆ ಇನ್ನೇನು ಕಸ್ಟಮರ್ಸ್ ಎಲ್ಲ ಬರೋ ಟೈಮ್ ಆಯಿತು. ಒಳಗಡೆ ಹೋಗಿ ವ್ಯಾಪಾರ ಮಾಡಿ. ಅಯ್ಯೋ, ನಾವೇನಾದ್ರೂ ಕಳ್ತನ ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಚೆಕ್ ಮಾಡಿ ತಗೊಳ್ಳಿ ನಮ್ಮ ಬ್ಯಾಗ್ನ. ಅಮ್ಮ, ಬ್ಯಾಗ್ ಕೊಡಮ್ಮ. ಎಲ್ರೂ ಚೆಕ್ ಮಾಡಬೇಕು. ತಗೊಳ್ಳಿ, ನೀವು ಚೆಕ್ ಮಾಡಿ ತಗೊಳ್ಳಿ. ನೀವು ಚೆಕ್ ಮಾಡೋಕ್ಕೆ ಅಂತಲೇ ನಾನು ನಿಮ್ಗೆ ಕೊಟ್ಟಿರೋದು ಇದನ್ನು. ತಗೊಳ್ಳಿ, ಚೆಕ್ ಮಾಡಿಬಿಟ್ಟು ಎಲ್ಲ ನೋಡಿ ಸಾ. ಇನ್ಮೇಲೆ ಹೋಗೋರ ಹತ್ರ ಬರೋರ ಹತ್ರ ಎಲ್ಲರ ಹತ್ರ ಚೆಕ್ ಮಾಡಿಬಿಟ್ಟೆ ಕಳಿಸ್ಬೇಕು ನೋಡಿ. ಅಂದರೆ ಕೆಲ್ಸಕ್ಕೆ ಬರ್ತಾರಲ್ಲ ಹೋಯ್ತಾರಲ್ಲ ಅವ್ರ ತಾಗೆಲ್ಲ ನೀವು ಚೆಕ್ ಮಾಡಬೇಕು, ಸರಿನಾ? ಅಯ್ಯೋ, ಪರವಾಗಿಲ್ಲ ಹೋಗಮ್ಮ. ನೀವು ನಿಯತ್ತಾಗಿದ್ದೀರಾ ಅಂತ ನನಗೆ ಗೊತ್ತು, ಹೋಗ್ರಿ. ಅವ್ರು ಹೇಳ್ತಿರೋದು ಸರಿಯಾಗೈತೆ ಸಾ. ಇನ್ಮೇಲೆ ಕೆಲಸಕ್ಕೆ ನಾವು ಬರ್ತಿದೀವಲ್ಲ, ನಮ್ಮವ್ರ ಎಲ್ಲರ ಬ್ಯಾಗುನು ನೀವೇ ಚೆಕ್ ಮಾಡಿಬಿಟ್ಟು ಕಳಿಸಿ, ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ. ಸರಿ, ಇವತ್ತಿಂದ ಎಲ್ಲರೂ ಚೆಕ್ ಮಾಡ್ಬಿಟ್ಟೇನೆ ಬ್ಯಾಗ್ನ ಒಳಗಡೆ ಕಳಿಸ್ತೀನಿ, ಈಚೆ ಕಡೆ ಬಿಡ್ತೀನಿ, ಸರಿನಾ? ಈಗ ಸರಿ, ನೀವು ಒಳಗಡೆ ಹೋಗ್ಬಿಟ್ಟು ಮಾಡಿ ಅದೇನೋ ಕೆಲಸ ಮಾಡಿ. ನೋಡ್ದಾ, ಇಂಥ ನಿಯತ್ತಾಗಿರೋರ ಮೇಲೆ ನೀನು ಅನುಮಾನ ಪಟ್ರೆ ದೇವ್ರು ಕ್ಷಮಿಸದೇ ಇಲ್ಲ ದೇವರು, ಸರಿನಾ? ನೋಡು, ಒಂದು ಸ್ವಲ್ಪ ನಿಗಾ ಇಕ್ಕಿರು ಅಷ್ಟೇನೆ. ಇನ್ಮೇಲೆ ಕೆಲ್ಸಕ್ಕೆ ಬರೋರ ಹತ್ರ ಎಲ್ಲನೂ ನೀಟಾಗಿ ಬ್ಯಾಗ್ ಚೆಕ್ ಮಾಡಿ ಕಳಿಸ್ತಾ ಇರು, ಬಿಡ್ತಾ ಇರು. ಎಷ್ಟು ಜನ ಬರ್ತಾರೆ? 4 ಜನ ಬರ್ತಾರಲ್ಲ, 4 ಜನದ್ದು ಬಿಡ್ಬೇಡ ಬ್ಯಾಗ್ನ. ಎಲ್ಲರೂ ಚೆಕ್ ಮಾಡಿ ಇದು ಮಾಡಿ ಕಳಿಸು. ಇವರು ಅಮ್ಮ ಮಗಳು ಭಾಳ ಒಳ್ಳೆಯವರು ಬಿಡು. ಎಲ್ಲ ಬಿಸ್ನೆಸ್ ಎಲ್ಲ ರೋಡಾಗಿ ನಿಂತ್ಕೊಂಡು ಬನ್ನಿ ಅಂತ ಕರ್ದು ಈ ಸಲ ಯುಗಾದಿ ಹಬ್ಬಕ್ಕೆ ಡಬ್ಬಲ್ಲು ತ್ರಿಬ್ಬಲ್ಲು ಬಿಸ್ನೆಸ್ ಮಾಡಿಬಿಟ್ಟವ್ರೆ. ಏನು ಯೋಚನೆನೂ ಇಲ್ಲ ನನಗಂತೂ, ಸರಿನಾ? ಈಗ ನಡಿ, ಒಳಗಡೆ ನಡಿ, ಏನೋ ಕೆಲಸ ನೋಡ್ಕ. ಆದರೆ ಸ್ವಲ್ಪ ಕೆಲಸಗಾರರ ಮೇಲೆ ಸ್ವಲ್ಪ ಕಣ್ಣಿಕ್ಕಿರು, ಬ್ಯಾಗುಗಳ ಮೇಲೆ ಎಲ್ಲನೂ. ಸರಿ, ಆಯಿತು ಸರ್. ಅಮ್ಮ, ಸದ್ಯ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟು ತಗ್ಲಾಕಬಿಡ್ತೀವಿ ಅಂತ. ಆ CC ಕ್ಯಾಮ್ರಾ ಕೆಟ್ಟೋಗಿರೋದು ಒಳ್ಳೇದಾಯಿತು. CC ಕ್ಯಾಮ್ರಾ ಏನಾದ್ರೂ ನ್ಯಾಯವಾಗಿ ಇದ್ಬಿಟ್ಟಿದ್ರೆ ಏನಾಗಿರೋದು ನಮ್ಮ ಕತೆ ಹೇಳು. ಅಮ್ಮ, ನಾನು ಏನೋ ಪ್ಲಾನ್ ಮಾಡಿದ್ವಲ್ಲಮ್ಮ, ಎಲ್ಲ ಎತ್ಕೊಬಿಟ್ಟು ಬಂದ್ಬಿಟ್ಟು ಮಾರಬೇಕು ಅಂತ. ಇವತ್ತಿಂದ ಒಂದು ಸೀರೆನೂ ಎತ್ಕೊಂಡು ಹೋಗೋಕ್ಕಾಗಕ್ಕಿಲ್ಲ ಅಂತ ಅನ್ನಿಸ್ತದೆ. ಛೇ ಮಗಳೇ, ತಾಳಿದವನು ಬಾಳಿಯಾನು ಅನ್ನಂಗಿಲ್ವಾ? ಕಾಯಲೇಬೇಕು. ಕಾಯ್ಕೊಂಡು ಜೀವನ ಮಾಡ್ಬೇಕು ಅಷ್ಟೇನೇನೆ, ಸರಿನಾ? ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾನು ಏನಾರ ಒಂದು ಪ್ಲಾನ್ ಹುಡುಕ್ತೀನಿ. ಈಗ ನಮ್ಮ ಬ್ಯಾಗುಗಳೆಲ್ಲ ಚೆಕ್ ಮಾಡ್ತಾರಲ್ವಾ, ಇನ್ನು ಮ್ಯಾಲೆ ಬೇರೆ ಥರ ಎತ್ಕೊಂಡು ಹೋಗೋಣ. ಸೀರೆ ಸುಮ್ಕಿರು. ನೋಡ್ದಾ, ಸೀರೆ ಕತ್ಕೊಂಡು ಹೋಗಿರೋದಕ್ಕೇನೆಯಾ ನಾವು ಭರ್ಜರಿಯಾಗಿ ಬಾಡೂಟ ಮಾಡ್ಕೊಂಡು ತಿಂದ್ವಿ. ಈ ಸೀರೆ ಇದ್ದರೆ ನಾವು ಒಳ್ಳೆ ವ್ಯಾಪಾರ ಮಾಡ್ಬೋದು.
ಸರಿ ಈಗ ಕುಂತ್ಕ ವ್ಯಾಪಾರ ಮಾಡೋಣ, ಆಮೇಕಿಂದ ಯೋಚನೆ ಮಾಡೋಣ. ಬನ್ನಿ ಸರ್, ಒಳಗಡೆ ನಡೀರಿ. ಅಲ್ಲಿ ಸೀರೆ ತೋರಿಸ್ತಾರೆ, ನಡೀರಿ ಒಳಗಡೆ. ಯಾರೋ ಬಂದ್ರು ಅಂತ ಅನಿಸ್ತದೆ ಸೀರೆ ತಗೊಳಕ್ಕೆ ಮಗಳೇ. ಶುರು ಮಾಡು ಕತೆಯ. ಎಲ್ಲ ಒಳ್ಳೆ ಡಬಲ್ ಸೀರೆ ಸೇಲ್ ಮಾಡ್ಬಿಡ್ಬೇಕು ನಾವು. ಹೂ ಕಣಮ್ಮ. ನಡೀರಿ ಸರ್, ನಡೀರಿ, ಕುಂತ್ಕೊ ನಡೀರಿ. ಅಕ್ಕ ತೋರಿಸಿ, ಇವ್ರಿಗೆ ರೇಷ್ಮೆ ಸೀರೆ ಬೇಕಂತೆ. ಒಳ್ಳೆ ರೇಷ್ಮೆ ಸೀರೆನ ತೋರಿಸಿ. ಸರಿ 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 ತೋರಿಸ್ತೀವಿ. ಮುಂಡ ಮುಚ್ತು ಇವನ ಅಂಗಡಿನ ಮುಚ್ಚದಂಗೆ ನೀ ಕೆಲಸ. ಯಾರು ಓನರು ಕರೀರಿ, ಅವ್ನಿಗೆ ಹೇಳ್ಬಿಡ್ತೀನಿ ತಿರುಪ್ತಿಗೆ ಹೋಗ್ಬಿಟ್ಟು 3 ನಾಮ ಎತ್ಕೊಂಡ್ಬಿಟ್ಟು ಬಂದ್ಬಿಡು ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ ನನಗೆ. ಇವ್ರನ್ನ ಹಾಳು ಮಾಡಕ್ಕೆ ಬಂದ್ರ ಅಲ್ಲಿ ಊರಾಗೆಲ್ಲ ಹಾಳು ಮಾಡಿದ್ದಾಯ್ತು. ಇನ್ನು ಇಲ್ಲೊಂದು ಬಾಕಿ ಇತ್ತ ಹಾಳು ಮಾಡಕ್ಕೆ. ಹಾಳು ಮಾಡ್ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀರಾ ಇವನುವೆ. ಏನು ಕರ್ಮವೋ ಇಲ್ಲಿ ಬಂದು ಏನು ಮಾಡ್ತಿದ್ದೀರಾ? ನೋಡಿ, ನಾವು ನಿಮ್ಮ ತಂಟೆಗೆ ಬರ್ತಿಲ್ಲ ಅಂದ್ರೆ ನೀವು ನಮ್ಮ ತಂಟೆಗೆ ಬರಬಾರ್ದು ಅಷ್ಟೇನೆ. ಸುಮ್ಕಿದ್ಬಿಟ್ರೆ ನೀ ಸರಿ ನೀವು. ನಿಮ್ಗೆ ಏನು ಸೀರೆ ಬೇಕಾ ತಗೊಂಡು ಹೋಯ್ತಾ ಇರ್ರಿ ಸುಮ್ಕೇನೆಯ. ಅದು ಬಿಟ್ಬಿಟ್ಟು ನೀವು ಬಂದ್ಬಿಟ್ಟಿಲಿ ನಮ್ಮ ಬಗ್ಗೆ ಏನಾರ ಮಾತಾಡ್ಬಿಟ್ರೆ ನಮ್ಗೆ ಸುಮ್ಮನಿರಕ್ಕಿಲ್ಲ, ಪಿತ್ತನೆ ಎತ್ತಿಗೆ ಇರ್ಬಿಡ್ತದೆ ನಮಗೆ. ನನ್ನ ಬಗ್ಗೆ ನಿಮ್ಮ ಬಗ್ಗೆ ಏನಾರ ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಬಂದ್ವಾ ತಗೊಂಡ್ವಾ ಓದ್ವಾ ಅನ್ನಂಗೆ ಇರಬೇಕು. ನಮ್ಮ ಮೇಲೆ ನೀ ಪಿಟ್ಟಿಂಗಿಗೆ ಬರ್ತೀರಾ ನೀವು. ಹಂಗೇನ ಪಿಟ್ಟಿಂಗಿಗೆ ಬಿಟ್ರೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಟಿಕಾಣಿ ಉಡ್ಬಿಡ್ತೀವಿ ಅಷ್ಟೇನೆ ನೀಯ. ನೀವೇ ಅಂತರು ಅಂತ ಗೊತ್ತಿಲ್ವಾ? ಎಷ್ಟು ಜನಕ್ಕೆ ನಾಮ ಹಾಕಿದ್ದೀರಾ? ಇನ್ನು ಇವಯ್ಯ ಯಾವನ ಓನರು ಹೇಳಿಲ್ವಾ? ಎಲ್ಲ ಸುತ್ಕೊಂಡು ಹೋಯ್ತಾನೆ ಬಿಡು. ಗೊತ್ತಿಲ್ದಿರೋದು ಏನೈತೆ, ಎಲ್ಲ 3 ನಾಮ ಹಾಕೊಂಡು ಉಂಡೆ ನಾಮ ಹಾಕೊಂಡು ಸುತ್ಕೊಂಡು ಹಂಗೆ ಹೊಂಟೋಯ್ತಾನೆ. ಅಯ್ಯೋ ಕರ್ಮವೇ, ಒಳ್ಳೆ ಕರ್ಮಕ್ಕೆ ಬಂತು. ನೀವಿಬ್ರು ಈ ಅಂಗಡಿನ ಕೆಲಸ ಮಾಡ್ತಿದ್ದೀರಾ ಅಂದರೆ ಉದ್ಧಾರನೆ ಅಂತ ಗೊತ್ತುಬಿಡುವ. ಸರಿ, ನನ್ನ ಹೆಂಡ್ತಿಗೆ ಊಟದ ಹಬ್ಬ ಐತೆ. ನನ್ನ ಹೆಂಡ್ತಿ ಊಟದ ಹಬ್ಬ ಶಾಂತ ಮುಂದು. ಅದಕ್ಕೆ ಒಂದೊಳ್ಳೆ ಸೀರೆ ಬೇಕು ಅಂತ ಬಂದಿದ್ದೀನಿ. ಸಂದಕ್ಕಿರೋ ಸೀರೆನ ತೋರಿಸಿ. ನಿಮ್ ಯೋಗ್ಯತೆಗೆ ಬೆಂಕಿ ಯಾಕ? ನಂಗೆ ಅಂತ ಹೇಳ್ಬಿಟ್ಟು ಒಂದ್ ದಿನಕ್ಕೂ ಸೀರೆ ಕೊಡಿಸ್ ಪಾಪಿ ಅಲ್ಲ ನೀವಂತುನ್ವೆ. ಇವಾಗ ನೋಡಿದ್ರೆ ಅವಳು ಯಾವಳ ಬಿತ್ತಿಗೆ ಸೀರೆ ತಗೊಂಡು ಹೋಗ್ಬಿಟ್ಟು ಬಂದ್ಬಿಟ್ಟಿದ್ರಾ ನೀವು? ನನಗೆ ಅಂತ ಹೇಳ್ಬಿಟ್ಟು ಏನಾರ ಕೊಡ್ಸುದ್ರಾ? ಮನೆ ಬರ್ಸ್ಕೊಂಡ್ರಿ, ಹೊಲ ಬರ್ಸ್ಕೊಂಡ್ರಿ, ಜಮೀನು ಬರ್ಸ್ಕೊಂಡ್ರಿ. ನಾ ಇನ್ನೂ ಡೈವರ್ಸ್ ಕೊಟ್ಟಿಲ್ಲ ನಿಮ್ಗೆ. ಗೆಪ್ತಿ ಕಳಿ ಬಂದ್ ಮಾಡ್ತೀನಿ ನಿಮ್ಗೆ, ನೋಡ್ತಾ ಇರಿ. ಬಿಟ್ಬಿಡ್ತೀನ ನಿಮ್ಗೆ. ಇನ್ನು ಡೈವರ್ಸ್ ಏನೂ ಆಗಿಲ್ಲ. ನಿಮ್ಮ ಹೆಸರನಾಗ ಇದ್ರೂ ನನ್ನ ಮಗಳಿಗೂ ಅರ್ಧ ಭಾಗ ಬರ್ಬೇಕು. ಬತ್ತೀನಿ, ಬಿಡಕ್ಕಿಲ್ಲ. ನಮ್ಮಪ್ಪ ಎಂತ ಅಪ್ಪನ. ಈಗ ಸುಮ್ಮನೆ ಸೀರೆ ತೋರಿಸ್ತೀರಾ, ತೋರ್ಸಕ್ಕಿಲ್ವಾ? ತೋರಿಸ್ಬೇಡ ಮಗಳೇ, ತೋರಿಸ್ಬೇಡ. ಈ ಬೊಡ್ಡಿಗೆ ಮಾತ್ರ ತೋರಿಸ್ಬೇಡ ಸೀರೆಯ. ನನ್ನ ಸೌತಿಗೆ ತಗೊಂಡು ಹೋಯ್ತಾವನಂತೆ ಸೀರೆಯ. ಬರ್ತುಡೇನಂತೆ. ನಮ್ದೇನು ಬರ್ತುಡೆ ಆಗೇ ಇಲ್ಲ. ಒಂದಿನಕ್ಕೂ ಕೊಡಕ್ಕೆ ಯೋಗ್ಯತೆ ಇಲ್ಲ ಬೊಡ್ಡಿ ನನ್ನ ಮಗ. ಇವಾಗ ನೋಡಿದ್ರೆ ಎಂಡ್ರಿಗೆ ಸೀರೆ ತಗೊಂಡು ಹೋಗಿ ಬಂದವನಿ. ಮುಚ್ಕೊಂಡು ಬಿದ್ದಿರೋದು ಬಿಟ್ಬಿಟ್ಟು ನಿನ್ನ ಮನೆ ಕೈವಾಗ ಹೋಗ. ನನ್ನ ಬರ್ತುಡೆಗೆ ಯಾಕೆ ಕೊಡಿಸ್ತಿರಲಿಲ್ಲ ನೀನು? ಮೇಡಮ್ ಮೇಡಮ್, ಇವ್ ಸೀರೆ ತೋರಿಸು ಅಂದ್ರೆ ಸೀರೆ ತೋರಿಸ್ತಾ ಇಲ್ಲ, ಸುಮ್ಮನೆ ಬಾಯ್ ಮಾಡ್ತಾವ್ರು. ನೋಡ್ ಬನ್ನಿ. ಹಲೋ, ಏನಾಯ್ತು ನಿಮ್ಗೆ? ಸೀರೆ ತೋರಿಸಿ ಬಿಟ್ಬಿಟ್ಟು ಜಗಳ ಯಾಕೆ ಮಾಡ್ತಾ ಇದ್ದೀರಾ? ಅಯ್ಯೋ ಮೇಡಮ್ ಅವರೇ, ಇಲ್ಲ ಅವರೇ ಅದು ಬೇಕು ಇದು ಬೇಕು ಅಂತ ಸುಮ್ಮನೆ ತೊಂದರೆ ಮಾಡ್ತಾವ್ರ ಅಷ್ಟೇನೆ. ತೋರಿಸ್ತೀನಿ ಬನ್ನಿ ನೋಡ್ ಬನ್ನಿ, ನಿಮ್ಗೆ ಯಾವ ಸೀರೆ ಬೇಕೋ ತಗೋ ಬನ್ನಿ. ನೋಡಿ, ನಿಮ್ ಕೈಯಾರೆ ಒಂದ್ ಚೆನ್ನಾಗಿರೋ ಸೀರೆ ತೆಗೆದುಕೊಡಿ. ರೇಷ್ಮೆ ಸೀರೆನಾ? ಅವ್ರು ಹೇಳ್ತಿದಾರಲ್ಲ, ತೆಕ್ಕೊಡಿ ಬೇಗ. ನನ್ನ ಹೆಂಡತಿ ಬರ್ತುಡೆಗೆ ರೇಷ್ಮೆ ಸೀರೆ ಚೆನ್ನಾಗಿರ್ಬೇಕು. ತಂದು ಕೊಡಿ ಬೇಗ. ಹಬ್ಬಬ್ಬಬ್ಬ, ಚೆನ್ನಾಗಿರೋ ಸೀರೆನೇ ತೆಗೆದುಬಿಟ್ಟಿದ್ರಾ? ತುಂಬಾ ಥ್ಯಾಂಕ್ಸ್. ನನ್ನ ಹೆಂಡತಿ ಬರ್ತುಡೆಗೆ ನೀವು ಕೊಟ್ಟಿರೋ ಸೀರೆನೇ ಹಂಗೇನೆ ತಗೊಂಡೋಗಿ ಕೊಟ್ಬಿಡ್ತೀನಿ. ಬಹಳ ಖುಷಿ ಪಟ್ಬಿಡ್ತಾಳೆ. ನಿಮ್ಗೆ ಇಷ್ಟ ಆಯ್ತಾ ಸೀರೆ? ಮೇಡಮ್, ತುಂಬಾ ಬಹಳ ಇಷ್ಟ ಆಗ್ಬಿಡ್ತು. ನನ್ನ ಹೆಂಡತಿಗೆ ಸೀರೆ ಅಂದ್ರೆ ಬಲ್ ಇಷ್ಟ. ಅದು ಕೆಂಪು ಕಲರ್ ಅಂದ್ರೆ ಇನ್ನೂ ಇಷ್ಟ ಜಾಸ್ತಿ. ಅದಕ್ಕೇನೆ ಮೇಡಮ್, ಬಿಲ್ ಮಾಡ್ಬಿಟ್ಟು ಪ್ಯಾಕ್ ಮಾಡ್ಕೊಡಿ. ರೇಟ್ ಎಷ್ಟು ಅಂತಾನು ಕೇಳಲ್ಲ, ಎಷ್ಟಾದ್ರೂ ಪರವಾಗಿಲ್ಲ. ಕೊಡಿ ಸರ್, ಅದು 4,500 ರೂಪಾಯಿ ಸೀರೆ ಕೊಡಿ, ಪ್ಯಾಕ್ ಮಾಡಿ ಬಿಲ್ ಮಾಡ್ತೀನಿ. ಮೇಡಮ್, ಬಿಲ್ ಮಾಡಿ. ಎಲ್ಲಿ 1,000 ರೂಪಾಯಿ ಸೀರೆ ತಂದು ಕೊಡ್ತೀಯೋ ಹೊಟ್ಟೆ ಊರಿಗೆ ಅಂತ ಅನ್ಕೊಂಡಿದ್ದೆ. 4,500 ರೂಪಾಯಿ ತಂದು ಕೊಟ್ಟಿದ್ದೀರಾ, ಖುಷಿ ಆಯ್ತು. ನೀನ್ ತಲೆಗಿಲ್ಲ ಅಂದ್ರೆ ಕೆಟ್ಟೈತಾ? ಯಾವ್ದನ ಕಾಂಚಿ ಪೀಸಿ ಸೀರೆ ಕೊಡೋದು ಬಿಟ್ಬಿಟ್ಟು 4,500 ರೂಪಾಯಿ ಸೀರೆ ಕೊಡ್ಸಿದ್ಯಾ ನೀನು, ಅದು ನಿನ್ ಸೌತಿಗೆ. ಅಯ್ಯೋ, ಯಾವ್ದು ಕೊಡ್ಬೇಕು ಏನ್ ಮಾಡ್ಬೇಕು ಅಂತ ದಿಕ್ಕೆ ತೋರ್ಸ್ಲಿಲ್ಲ, ಅದಕ್ಕೆ ಕೊಟ್ಟೆ. ಹಳಾದ ನನ್ ಮಗ ಬಿಡು. ಹಲೋ, ಇವತ್ತಿಂದ ಬ್ಯಾಗ್ ಚೆಕಿಂಗ್ ಇರುತ್ತೆ ಅಂತ ಹೇಳಿದ್ವಲ್ಲ, ನಿಮ್ ಬ್ಯಾಗ್ ಕೊಡಿ. ಅಯ್ಯೋ ತಗೊಳ್ಳಿ, ನಾವೇನಾರ ಕಳ್ತನ ಮಾಡಂಗ್ ಕಾಣ್ತೀವ ನಿಮ್ಗೆ? ತಗೊಳ್ಳಿ ನೋಡಿ. ಊಟದ ಬಾಕ್ಸ್ ಎಲ್ಲ ತಂದಿದ್ದೀರಾ? ಸರಿ ಇದ್ರಲ್ಲಿ ಏನೂ ಇಲ್ಲ ಬಿಡಿ, ನೀವೇ ನೋಡ್ಬೋದು. ಮಗಳೇ, ಏನಾದ್ರೂ ಬೇರೆ ಉಪಾಯ ಮಾಡ್ಬೇಕು ನಾವು. ಬೇಗ ಸೀರೆಗಳು ಮಾಡಿ ಸಾವುಕಾರ ಆಗೋಗ್ಬಿಡ್ಬೇಕು. ಬಾಮ ಮಾಡೋಣ ಬಾಮ. ತಲೆನೇ ಕೆಡ್ಸ್ಕೊಬೇಡ. ಉಪಯೋಗಿಸಿದ್ರೆ ತಲೆನ ಏನು ಸಿಗ್ದಿರಾ ಅಂತ ಇದೇ ಇಲ್ಲ ಪ್ಲಾನು. ಹುಡ್ಕನ ಬಾ. ನಡಿ, ಮನೆಗೆ ಹೋಗಿ ಒಂದು ಲೋಟ ಕಾಫಿ ಕುಡ್ಕೊಂಡು ಯೋಚನೆ ಮಾಡಿದ್ರೆ ಎಲ್ಲ ಪ್ಲಾನು ಬರ್ತವೆ.